ಕ್ವಾರಿ ಮಾಲೀಕರಿಂದ ಸುರಕ್ಷತೆಯ ಲೋಪದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುರಕ್ಷತೆ ಬಗ್ಗೆ 15 ದಿನಗಳ ಹಿಂದೆನೇ ನಾನು ಸೂಚಿಸಿದ್ದೆ ಅಂತ ಹೇಳಿ ನ್ಯೂಸ್ 18ಗೆ ಭೂವಿಜ್ಞಾನಿ ಕೃಷ್ಣವೇಣಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕ್ವಾರಿ ಮಾಲೀಕರಿಂದ ಸುರಕ್ಷತೆಯ ಲೋಪ ಆಗ್ತಾ ಇತ್ತು, 15 ದಿನಗಳ ಹಿಂದೆನೇ ಇದರ ಬಗ್ಗೆ ನಾನು ಸೂಚನೆಯನ್ನ ಕೊಟ್ಟಿದ್ದೆ ಅಂತ ಹೇಳಿ ಭೂವಿಜ್ಞಾನಿ ಕೃಷ್ಣವೇಣಿ ಈಗ ನ್ಯೂಸ್ 18ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 15 ದಿನಗಳ ಹಿಂದೆ ನಾನು ವಿಸಿಟ್ ಮಾಡಿ ಸೂಚಿಸಿದ್ದೆ, ಆದರೂ ಮಾಲೀಕರು ಯಾವುದೇ ರೀತಿಯ ಸುರಕ್ಷತಾ ಕ್ರಮಗಳನ್ನ ಕೈಗೊಂಡಿಲ್ಲ, ಬಫರ್ ಝೋನ್ ನಲ್ಲಿ ಕಾಮಗಾರಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಭೂವಿಜ್ಞಾನಿ. ಇದರಿಂದ ಈ ದುರ್ಘಟನೆ ಸಂಭವಿಸಿದೆ ಅನ್ನುವಂತಹ ಮಾತನ್ನ ಕೂಡ ಇದೀಗ ನ್ಯೂಸ್ 18ಗೆ ಹಿರಿಯ ವಿಜ್ಞಾನಿಯಾಗಿರುವಂತಹ ಕೃಷ್ಣವೇಣಿ ಹೇಳಿದ್ದಾರೆ. ಸೊ ನಮ್ಮ ರಿಪೋರ್ಟರ್ ಕೃಷ್ಣವೇಣಿ ಅವರನ್ನ ಈಗ ಮಾತಾಡಿಸಿದ್ದಾರೆ, ಏನ್ ಹೇಳಿದ್ದಾರೆ ನೋಡಿ. ಹಿರಿಯ ಭೂವಿಜ್ಞಾನಿ ಕೃಷ್ಣವೇಣಿ ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈ ಒಂದು ಕಾವೇರಿ ಕ್ವಾರಿಗೆ ತಾವೇ ಬಂದು ವಿಸಿಟ್ ಅನ್ನು ಕೂಡ ಮಾಡಿದ್ರಿ, ಇಲ್ಲಿ ಸುರಕ್ಷತಾ ಕ್ರಮಗಳನ್ನು ಪರಿಶೀಲನೆ ಮಾಡಿದ್ರಿ. ಅವತ್ತಿಗೂ ಇವತ್ತಿಗೂ ಯಾವ ರೀತಿಯ ವ್ಯತ್ಯಾಸಗಳಿತ್ತು, ಈ ದುರ್ಘಟನೆಗೆ ಏನ್ ಕಾರಣ ಅಂತ ಅನ್ಸುತ್ತೆ ತಮಗೆ? ಆವಾಗ ಸುರಕ್ಷತಾ ಕ್ರಮಗಳನ್ನ ವಹಿಸಿ ಅಂತ ಅಂದ್ಬಿಟ್ಟು ಮಾಲೀಕರೆಲ್ಲ ಈ ಸುತ್ತಮುತ್ತ ಇರುವಂತ ಎಲ್ಲ ಕ್ವಾರಿ ಮಾಲೀಕರಿಗೂ ಕರೆದ್ಬಿಟ್ಟು ಇದು ಹೇಳಿದ್ವಿ. ಸಭೆ ಕೂಡ ನಡೆಸಿದ್ವಿ. ಸಭೆ ಕರೆಸಿ ಕ್ವಾರಿ ಮಾಲೀಕರಿಗೆ, ಕ್ರಷರ್ ಮತ್ತೆ ಕ್ವಾರಿ ಮಾಲೀಕರಿಗೆ ಕರೆದ್ಬಿಟ್ಟು ಸಭೆ ನಡೆಸಿ ಅವರಿಗೆ ಸುರಕ್ಷತಾ ಕ್ರಮಗಳನ್ನ ವಹಿಸಬೇಕು ಅಂತ ಸೂಚನೆ ಕೊಟ್ಟಿದ್ವಿ. ಆದ್ರೂ ಇದು ದುರ್ಘಟನೆ ಆಗಿದೆ. ಮಾಲೀಕರು ಇದು ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಅನ್ಸುತ್ತೆ ತಮಗೆ? ಯಾಕಂದ್ರೆ ತಾವು ಕೂಡ ಇದನ್ನ ವಿಸಿಟ್ ಮಾಡಿರ್ತಕ್ಕಂಥವ್ರು, ತಾವು ಈ ಕ್ವಾರಿಯನ್ನು ನೋಡ್ತಾ ಇದ್ದಂತವ್ರು, ಏನ್ ಅನ್ಸುತ್ತೆ ತಮಗೆ? ಇದರಲ್ಲಿ ಎಷ್ಟು ಯಾವ ಪರಿಯಾಗಿ ಇವರು ಲೋಪದೋಷಗಳು ಎದ್ದು ಕಾಣ್ತಾ ಇದೆ, ಯಾವ ರೀತಿಯಾಗಿ? ಕಾರ್ಮಿಕರು ಕೆಲಸ ಮಾಡಬೇಕಾದ್ರೆ ಅವರು ಸುರಕ್ಷತಾ ಕ್ರಮಗಳನ್ನ ವಹಿಸಬೇಕಾಗಿತ್ತು, ಅವರು ವಹಿಸಿಲ್ಲ. ಅದಕ್ಕೆ ಕ್ರಮ ಏನ್ ವಹಿಸಬೇಕು ಅದು ವಹಿಸ್ತೇವೆ. ಎರಡು ಕ್ವಾರಿಯ ಮಧ್ಯದಲ್ಲಿ ಬಾರ್ಡರ್ ಅಲ್ಲಿ ಈ ಘಟನೆ ಆಗಿರೋದು, ಸಮನ್ವಯತೆಯ ಕೊರತೆಯೂ ಕೂಡ ಇದೆ. ಜೊತೆಗೆ ಇಲಾಖೆಯಲ್ಲಿ ನಿಯಮ ಯಾವ ರೀತಿಯಾಗಿದೆ? ಎರಡು ಕ್ವಾರಿಯ ಮಧ್ಯದಲ್ಲಿ ಕಾಮಗಾರಿ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳಾಗ್ತವೆ, ಅದಕ್ಕೆ ಸಂಬಂಧಪಟ್ಟಂಗೆ ತಮ್ಮದು ಯಾವ ರೀತಿಯ ನಿಯಮ ಇದೆ ಅಂತ? ಅವರು ಎರಡು ಕ್ವಾರಿಗಳ ಮಧ್ಯೆ ಇದ್ದಾಗ ಇದು ಬಫರ್ ಝೋನ್ ಏನಿದೆ ಅದರಲ್ಲಿ ಇದು ಮಾಡಬಾರ್ದಾಗಿತ್ತು. ಬಟ್ ಇದು ಕ್ವಾರಿ ಒಳಗಡೆನೆ ಕೆಲಸ ನಡೀತಾ ಇದ್ದಿತ್ತು. ಅಲ್ಲಿ ಏನೋ ವ್ಯತ್ಯಾಸಗಳಾಗಿ ಕ್ವಾರಿ ಡ್ರಿಲ್ ಮಾಡಬೇಕಾದ್ರೆ ಕಲ್ಲು ಜಾರ್ ಬಿದ್ದಿರೋದು, ಮತ್ತೆ ಲ್ಯಾಂಡ್ ಸ್ಲೈಡ್ ಕೂಡ ಈ ಕ್ರ್ಯಾಕ್ಸ್ ಎಲ್ಲ ಇರುತ್ತಲ್ಲ, ಹಾಗಾಗಿ ಅದು ಜಾರಿರೋದು ಹೌದು. ಅದಕ್ಕೆ ಏನ್ ಕ್ರಮ ವಹಿಸಬೇಕೋ ವಹಿಸ್ತೇವೆ. ಯಂತ್ರದ ಬದಲು ಮಾನವರನ್ನ ಬಳಸಿ ಅಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಇದು ಈ ರೀತಿ ಆಯ್ತು ಅಂತಾರೆ. ಹೇಗೆ ಮಾನವ ಅವರು ಇರ್ಬೇಕಲ್ವಾ, ಕಾರ್ಮಿಕರು ಕೂಡ ಇರಬೇಕು, ಎರಡೂ ನಿಯಮದಲ್ಲಿದೆ. ಯಂತ್ರೋಪಕರಣ ಮತ್ತೆ ಮಾನವರು ಎರಡೂ ನಿಯಮದಲ್ಲಿದೆ. ಮೇಲ್ಭಾಗದಲ್ಲಿ ಹಿಟಾಚಿ ಮೂಲಕ ಬಂಡೆನ ತೆರವು ಮಾಡುವಂತ ಸಂದರ್ಭದಲ್ಲಿ ಕೆಳಭಾಗದಲ್ಲಿ ಕಾರ್ಮಿಕರು ಕೆಲಸ ಮಾಡೋದು ಎಷ್ಟು ಸುರಕ್ಷತೆ? ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಮಿಕರು ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆಯಾ? ಕಾರ್ಮಿಕ ಮತ್ತೆ ಮೈನ್ಸ್ ಮೇಟ್ ಅವರು ಕೂಡ ಇದ್ರಂತ ಇಲ್ಲಿ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಅವ್ರ ಎದುರುಗಡೆನೆ ದುರ್ಘಟನೆ ಆಗಿದೆ. ಹಾಗಾಗಿ ಅದು ಇದು ವಿಪರ್ಯಾಸ ಇದು ಅಂತ ಹೇಳ್ಬೇಕಷ್ಟೇ. ಇದಿಷ್ಟು ಹಿರಿಯ ಭೂ ವಿಜ್ಞಾನಿ ಆಗಿರುವಂತಹ ಕೃಷ್ಣವೇಣಿ ಅವರು ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ರಾಮನಗರ. ಕಲ್ಲು ಕ್ವಾರಿಗಳಿಗೆ ಅನುಮತಿಯನ್ನ ಕೊಡೋರು ಯಾರು? ಅನುಮತಿ ಕೊಟ್ಟ ಮೇಲೆ ನಿಗಾ ಇಡೋರು ಯಾರು? ಕಾರ್ಮಿಕರ ರಕ್ಷಣೆಯ ಬಗ್ಗೆ ಗಮನ ಹರಿಸೋರು ಯಾರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಅನುಮತಿಯನ್ನ ಕೊಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಕೊಡ್ತಾರೆ? ಅನುಮತಿಯನ್ನ ಕೊಟ್ಟ ಮೇಲೆ ಈ ನಿಗಾ ಇಡೋರು ಯಾರು? ಕಾರ್ಮಿಕರ ರಕ್ಷಣೆ ಬಗ್ಗೆ ಯಾರು ಗಮನ ಹರಿಸೋರು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಈಗ ಇರುವಂತದ್ದು. ಸರ್ಕಾರಕ್ಕೆ ನ್ಯೂಸ್ 18 ಕನ್ನಡ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದೆ. ಕ್ವಾರಿಗಳಿಗೆ ಅನುಮತಿ ಕೊಟ್ಟು ಸುಮ್ಮನಾಗ್ಬಿಡ್ತೀರಾ? ಎಷ್ಟು ಕಾರ್ಮಿಕರಿದ್ದಾರೆ? ಅವರ ಭದ್ರತೆ ನೋಡಲ್ವಾ? ಕಾರ್ಮಿಕರ ರಕ್ಷಣಾ ಕ್ರಮವನ್ನ ಪರಿಶೀಲನೆ ಮಾಡಲ್ವಾ? ಪರಿಶೀಲಿಸ್ತೀರಾ ಇಲ್ವಾ ಅನ್ನುವ ಪ್ರಶ್ನೆ ಕೂಡ ಇದೆ. ನಿಯಮ ಬಾಹಿರವಾಗಿ ನಡೀತಾ ಇದೆಯಾ ಅಂತ ನೋಡೋದಿಲ್ವಾ? ಯಾವ ರೀತಿಯ ಭದ್ರತಾ ವ್ಯವಸ್ಥೆ ಇದೆ ಅನ್ನೋದನ್ನ ಗಮನ ಹರಿಸಲ್ವಾ? ಹೀಗೆ ನ್ಯೂಸ್ 18 ಕನ್ನಡ ಒಂದಷ್ಟು ಪ್ರಶ್ನೆಗಳನ್ನ ಸರ್ಕಾರಕ್ಕೆ ಕೇಳ್ತಾ ಇದೆ. ಅನುಮತಿಯನ್ನ ಕೊಡ್ತಾರೆ. ಈಗ ಅನುಮತಿಯ ವಿಚಾರದಲ್ಲೇ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಹೇಗೆ ಅನುಮತಿಯನ್ನ ಕೊಡ್ತಾರೆ, ಯಾವೆಲ್ಲ ಮಾನದಂಡಗಳನ್ನ ಇಲ್ಲಿಗ ಅನುಸರಿಸಲಾಗಿದೆ, ಅನುಮತಿ ಕೊಟ್ಟ ಮೇಲೆ ಯಾರು ಗಮನ ವಹಿಸ್ತಾರೆ, ಅದನ್ನ ಯಾರು ನಿಗಾ ಇಡ್ತಾರೆ? ಸರ್ಕಾರಕ್ಕೆ ನ್ಯೂಸ್ 18 ಕನ್ನಡ ಪ್ರಶ್ನೆಗಳನ್ನ ಕೇಳ್ತಾ ಇದೆ. ಎಷ್ಟು ಕಾರ್ಮಿಕರಿದ್ದಾರೆ, ಅವರ ಭದ್ರತೆಯನ್ನ ನೋಡಲ್ವಾ ಅನ್ನುವಂತಹ ಪ್ರಶ್ನೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ಕಲ್ಲು ಕ್ವಾರಿಯಲ್ಲಿ ನಡೆದಂತಹ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಬಿಜೆಪಿ ನಿಯೋಗ ಕೂಡ ಅಲ್ಲಿ ಭೇಟಿ ಕೊಟ್ಟಿದೆ. ಮೃತಪಟ್ಟಂತಹ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸ, ಗಾಯಾಳುಗಳಿಗೆ ಧೈರ್ಯ ತುಂಬುವ ಕೆಲಸ. ಮತ್ತೊಂದು ಕಡೆ ಈ ಒಂದು ವಿಚಾರ ಸಾಕಷ್ಟು ಅನುಮಾನಗಳನ್ನ ಹುಟ್ಟಿಸ್ತಾ ಇದೆ. ಯಾಕಂದ್ರೆ ಅನುಮತಿಯನ್ನ ಕೊಟ್ಟ ಬಳಿಕ ನೆಕ್ಸ್ಟ್ ಏನ್ ಪ್ರೊಸೀಜರ್ ಇದೆ ಅದರ ಬಗ್ಗೆ ಸರ್ಕಾರ ಗಮನವನ್ನು ವಹಿಸ್ತಿಲ್ವಾ ಅಂತ ಹೇಳಿ.
ನವಿತಾ, ಬಹಳ ಪ್ರಮುಖವಾಗಿ ಬಡ ಜೀವನಕ್ಕೆ ಬೆಲೆ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ ಈಗ ಉದ್ಭವ ಆಗಿರುವಂತದ್ದು. ಯಾವುದೇ ಒಂದು ಸರ್ಕಾರ ಆದ್ರೂ ಕೂಡ ಈ ರೀತಿಯಾದಂತಹ ಘಟನೆ ಆದ ಸಂದರ್ಭದಲ್ಲಿ ಪರಿಶೀಲನೆ ಮಾಡ್ತೀವಿ, ಕ್ರಮ ಮಾಡ್ತೀವಿ ಅನ್ನೋದು ಸಹಜ. ಆದ್ರೆ ಎಲ್ಲೋ ಒಂದ್ ಕಡೆ ಅಲ್ಲಿ ಅಧಿಕೃತವಾಗಿ ನಡೀತಿತ್ತ ಗಣಿಗಾರಿಕೆ ಅಥವಾ ಅಕ್ರಮವಾಗಿ ನಡೀತಿದ್ಯಾ ಅನ್ನೋ ಒಂದು ಪ್ರಶ್ನೆ ಆದ್ರೆ, ಮತ್ತೊಂದ್ ಕಡೆ ಇವತ್ತು 8 ಜನ ಈಗ ಏನು ಸಾವನ್ನಪ್ಪಿದ್ದಾರೆ. ಈ ಒಂದು ಪ್ರಕರಣ ಇಡೀ ರಾಜ್ಯದಂತ ಒಂದ್ ರೀತಿ ಸದ್ದು ಮಾಡಿರುವಂತದ್ದು. ಹಾಗಾಗಿನೇ ಈಗ ಸಾಕಷ್ಟು ಪರ ಮತ್ತು ವಿರೋಧ ಚರ್ಚೆ ಕೂಡ ನಡೀತಾ ಇದೆ. ಈ ಒಂದು ಸಾವಿಗೆ ಹೊಣೆ ಯಾರು ಅನ್ನೊಂದು ಪ್ರಶ್ನೆ ಕೂಡ ಈಗಾಗಲೇ ಉದ್ಭವ ಆಗಿದೆ. ಹಾಗಾಗಿನೇ ಸರ್ಕಾರ ಈಗಾಗಲೇ ಇದ್ರ ಬಗ್ಗೆ ಪರಿಶೀಲಿಸಿ ಅಂತಿಮವಾಗಿ ಕ್ರಮ ಕೈಗೊಳ್ಳುವಂತ ಒಂದು ನಿರ್ಧಾರವನ್ನು ಕೂಡ ಪ್ರಕಟವನ್ನ ಮಾಡಿದೆ. ಮತ್ತೊಂದು ಕಡೆ ಪ್ರತಿಪಕ್ಷಗಳು ಕೂಡ ಈಗಾಗಲೇ ಅಲ್ಲಿ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಈಗ ಪರಿಶೀಲನೆ ಮಾಡೋದ್ರ ಮುಖಾಂತರವಾಗಿ ಸರ್ಕಾರಕ್ಕೆ ಪರಿಹಾರ ನೀಡುವಂತದ್ದು, ಮತ್ತೊಂದು ಕಡೆ ಇನ್ನು ಮುಂದೆ ಪ್ರಕರಣ ಆಗಬಾರ್ದು ನಿಟ್ಟಲ್ಲಿ ಕೂಡ ಒತ್ತಾಯವನ್ನ ಹಾಕಿರುವಂತದ್ದು. ಅದೇನೇ ಇದ್ರೂ ಕೂಡ ಇಷ್ಟು ದಿನಗಳ ಕಾಲ ಇದ್ರ ಬಗ್ಗೆ ಸಂಬಂಧಪಟ್ಟಂತ ಶಾಸಕರು, ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಸಚಿವರ ಗಮನಕ್ಕೂ ತಂದಿದ್ರು ಕೂಡ ಅದ್ರ ಬಗ್ಗೆ ಅಂತಿಮವಾಗಿ ಕ್ರಮವನ್ನ ಕೈಗೊಂಡಿಲ್ಲ. ಒಂದ್ ವೇಳೆ ಏನಾದ್ರೂ ಸರ್ಕಾರ ಅಥವಾ ಅಧಿಕಾರಿಗಳು, ಸಚಿವರುಗಳು ಬಡ ಜೀವ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇಷ್ಟು ಕ್ರಮವನ್ನ ಕೈಗೊಂಡಿದ್ದೇ ಆದಲ್ಲಿ ಇಷ್ಟು ಬಡ ಜೀವಗಳು ಇವತ್ತು ಬಲಿಯಾಗ್ತಿರ್ಲಿಲ್ಲ. ಹಾಗಾಗಿನೇ ಈಗ ಸಾಕಷ್ಟು ಪ್ರಶ್ನೆ ಆಗಿರ್ತಕ್ಕಂಥದ್ದು, ಇಂದಿನ ಗಣಿಗಾರಿಕೆ ಯಾರು ಗಣಿ ಸಚಿವರಾಗಿದ್ರು, ಕೆಲಸವನ್ನ ಮಾಡ್ತಿದ್ರು, ಎಸ್ ಮಲ್ಲಿಕಾರ್ಜುನ್ ಆಗಿರ್ಬೋದು, ಮತ್ತೊಂದು ಕಡೆ ಈ ಹಿಂದೆ ಅರಣ್ಯ ಸಚಿವರಾಗಿ ಈಶ್ವರ್ ಖಂಡ್ರೆ ಅವರು ಕೂಡ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣದ ಬಗ್ಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ನಡೆಯನ್ನ ತೋರುತ್ತೆ ಅನ್ನೋದು ಈಗಾಗಲೇ ಎಲ್ಲಾನು ಕೂಡ ಸರ್ಕಾರ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಭರವಸೆನ ಕೊಟ್ಟಿದೆ. ಆದ್ರೆ ಮಾಲೀಕರು ಕೂಡ ಅಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಕ್ರಷರ್ ಮಾಡುವಂತದ್ದು, ಒಂದ್ ರೀತಿ ಸ್ಫೋಟಗೊಳ್ಳುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಅವರ ವಿರುದ್ಧವಾಗಿ ಯಾವ ರೀತಿಯಾಗಿ ಬರುವಂತ ದಿನಗಳಲ್ಲಿ ಕ್ರಮವನ್ನ ಕೈಗೊಳ್ತಾ ಇರುವಂತದ್ದು ಈಗಾಗಲೇ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಕೂಡ ಪ್ರಸ್ತಾಪವನ್ನು ಮಾಡಿದರೆ. ಚಿಕ್ಕಬಳ್ಳಾಪುರ ಆಗಿರ್ಬೋದು ಮತ್ತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯ ಘಟನೆ ಕೂಡ ಆಗಿದೆ. ಈಗ ಮತ್ತೆ ಅದು ಮಾಸುವ ಮುನ್ನವೇ ಈಗ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಘಟನೆಗೆ ಬರುವಂತ ದಿನಗಳಲ್ಲಿ ಏನ್ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದು. ಹಾಗಾಗಿನೇ ಎಲ್ಲೇ ಆದ್ರೂ ಕೂಡ ಅಕ್ರಮ ಗಣಿಗಾರಿಕೆ ಆಗಿರ್ಬೋದು ಮತ್ತೆ ಗಣಿಗಾರಿಕೆ ಆದಂತ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಮಾಲೀಕರಾಗಿರ್ಬೋದು, ಮತ್ತೊಂದು ಕಡೆ ಸರ್ಕಾರ ಅಥವಾ ಅಧಿಕಾರಿಗಳು ಸೂಕ್ತ ಒಂದು ಕ್ರಮವನ್ನ ಕೈಗೊಂಡ್ರೆ ಬಡ ಜೀವಿಗಳು ಎಲ್ಲೂ ಕೂಡ ಬಲಿ ಆಗೋದಿಲ್ಲ. ಆದ್ರೆ ಈಗ ಒಂದ್ ರೀತಿ ಬಡ ಜೀವಿಗಳು ಬೆಲೆ ಇಲ್ವಾ ಅನ್ನೊಂದು ಪ್ರಶ್ನೆ ಆದ ಸಂದರ್ಭದಲ್ಲಿ ಸರ್ಕಾರ ಬರುವಂತ ದಿನಗಳಲ್ಲಿ ಇನ್ನು ಮುಂದೆ ಇಂತಹ ಘಟನೆಗಳು ಆಗದಿರುವಂತ ನಿಟ್ಟಲ್ಲಿ ಕಠಿಣವಾದಂತಹ ನಡೆಯನ್ನ ಏನ್ ತರುತ್ತದೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಸಾರ್ವಜನಿಕರ ಪ್ರಶ್ನೆ ಆಗಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.